ಅಮೃತದ ಮಾತೆ ಗೋ ಅಮೃತ ಅಂತಂದ್ರೆ ಕ್ಷೀರ, ದಧಿ, ಘೃತ, ಮಧು, ಅನೇಕ ಶರ್ಕರಾದಿಗಳು ಹಾಗೆ ಫಲಗಳು ಎಲ್ಲವೂ ಕೂಡ ಪಂಚಾಮೃತಗಳಲ್ಲಿ ಸೇರತಕ್ಕಂಥದ್ದು. ಇದನ್ನ ಭಗವಂತನೇ ಆಯಾ ಒಂದು ವೈಶಿಷ್ಟ್ಯವನ್ನ ಅಲ್ಲಿ ಇದ್ದು ತನ್ನ ವಿಭೂತಿ ಎಲ್ಲ ಜೀವದಿಂದ ಆರೋಗ್ಯವನ್ನ ಕೊಡತಕ್ಕಂತಹ ಒಂದು ದೊಡ್ಡ ಕಾರ್ಯವಂತ ಆ ಪದಾರ್ಥಗಳಲ್ಲಿ ನಿಂತು ಮಾಡತಕ್ಕಂಥ ನಾವು ಏನೇ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದ್ದರೂ ಅದು ಅದರಲ್ಲಿರುವಂತಹ ಭಾವಗಳನ್ನೇ ಮೂಲ ರೂಪದ ಜೊತೆಗೆ ಐಕ್ಯದ ಚಿಂತನೆಯನ್ನು ನಾಡಿ ಭಗವಂತನಿಗೆ ಮಾಡೋದೇ ಒಂದು ಪಂಚಾಮೃತ ನೈವೇದ್ಯ ದೊಡ್ಡ ಅನುಸಂಧಾನ ಅಂತ ಶಾಸ್ತ್ರದಲ್ಲೆಲ್ಲ ತಿಳಿಸಿಕೊಟ್ಟಾಗಿದೆ. ಈ ಪಂಚಾಮೃತ ಗುರುರಾಜರಿಗೆ ಇವತ್ತು ನಾವು ಸಮರ್ಪಣೆ ಮಾಡುವೇನು ಚಿಂತನೆ ಮಾಡಿದ ಗುರು ಭಗವಂತನ ಚಿಂತನೆ ಮಾಡಿ ತನ್ಮೂಲಕ ಸೇವೆ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಮೂಲಕ ಅದಕ್ಕೆ ವ್ಯಾಖ್ಯಾನವನ್ನು ಬರೆಯುವುದ ಐದಾದ ರೀತಿಯಲ್ಲಿ ತಾವು ವ್ಯಾಖ್ಯಾನ ಮಾಡಿ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ ಾದಿ ರೂಪಗಳ ಸೇವೆಯಾಗಿ ಇವತ್ತು ಆ ಗುರುಸಾರ್ವಭೌಮ ಪಂಚಾಮೃತಗಳ ಅಭಿಷೇಕವನ್ನು ನಡೆಸತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಶ್ರೀ ರಾಘವೇಂದ್ರರು ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದಗಳು ಅಂದ್ರೆ ಜಗತ್ ಭಾರತ ಮಾತ್ರವಲ್ಲದೇನೆ ಇಡೀ ಜಗತ್ ವಿಧಾನ ರೂಪವಾಗಿದ್ದು ಅಂತಹ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಜೀವೋತ್ತಮರಾದ ಬಹಳ ನಿಧಾನ ವ್ಯಾಖ್ಯಾನವನ್ನು ಮಾಡ. ಯಾಕೆಂದ್ರೆ ವೇದ ಅರಿತಷ್ಟೂ ಕೂಡ ಅದರ ಭಗವಂತನ ಗುಣಗಳು ಮಾತ್ರವಾಗಿ ಹೊರಹೊಮ್ಮತಕ್ಕಂತಹದ್ದು. ಸುಧಾವತಿ ಎಂಬುದಾಗಿ ವೇದಗಳಿಗೆ ನಿಧಾನ ವ್ಯಾಖ್ಯಾನವನ್ನ ಅನೇಕಗಳನ್ನ ತಾವು ಆವಿಷ್ಕಾರ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಅದು ಜೀವೋತ್ತಮರಾದ ವಾಯುದೇವರು ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯ ಪ್ರಾಪ್ತವಾಗಿದೆ ಅಂತಂದ್ರೆ ಅದು ವಾಯುದೇವರ ಸನ್ನಿಧಾನದಿಂದಲೇನೆ ಆ ಪ್ರಾಪ್ತವಾಗಿರತಕ್ಕಂತಹದ್ದು ಅಂತ ನಾವು ಭಾವಿಸಬೇಕು. ಹೀಗೆ ವೇದಗಳಿಗೆ ವ್ಯಾಖ್ಯಾನ